ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಒಂದು ಉಳಿದಿರುವ ಅನ್ನದಲ್ಲಿ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಅಂತ ಮಾಡಿದ್ದು ಸಾಕು. ಇನ್ನು ಸೈಡ್ ಡಿಶ್ ಆಗಿ ಮಾಡೋಣ ಅಥವಾ ಸ್ನ್ಯಾಕ್ಸ್ ಆಗಿ ಕೂಡ ಮಾಡಬಹುದು. ಅನ್ನ ಅಂದರೆ ಉಳಿದಿದೆ, ರಾತ್ರಿ ಎಲ್ಲರೂ ಊಟ ಮಾಡಿ ಇಷ್ಟು ಮಿಕ್ಕಿದೆ. ಈ ಅನ್ನದಲ್ಲಿ ಒಂದು ಸ್ನ್ಯಾಕ್ ಮಾಡೋಣ ಅಂತಿದ್ದೀನಿ. ಏನು ಸ್ನ್ಯಾಕ್ ಮಾಡಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ವೆರಿ ಸಿಂಪಲ್. ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಆರಾಮಾಗಿ ಅವರು ಆಟ ಆಡಿಕೊಂಡು ತಿನ್ಬೋದು. ಇದು ಸಂಜೆ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ಊಟದ ಜೊತೆಗೆ ಎಲ್ಲ ಸೈಡ್ ಡಿಶ್ ಆ ಥರ ಹಸಿದ್ರೂ ಮಾಡ್ಕೋಬೋದು. ಈ ಥರ ಉಳಿದಿರೋ ಅನ್ನದಲ್ಲಿ ಯಾವಾಗಲೂ ನಾನು ಚಿತ್ರಾನ್ನ, ಪುಳಿಯೋಗರೆ ಮಾಡ್ತಿದ್ದೆ. ಇವತ್ತು ಒಂದು ಸ್ನ್ಯಾಕ್ ಮಾಡೋಣ ಅಂತ. ಹಿಂಗೂ ಇವತ್ತು ಶನಿವಾರ ಅಲ್ವಾ, ಮೂರ್ತಿಯವರು ಮತ್ತು ಬಿಂದ್ಯಾ ಇಬ್ಬರು ಮನೇಲೇ ಇದ್ದಾರೆ. ಸೊ ಆರಾಮಾಗಿ ನಿಧಾನವಾಗಿ ಮಾಡ್ಬೋದು ಅಂತ. ಇದಕ್ಕೇನು ತುಂಬ ಟೈಮ್ ಬೇಕಾಗಿಲ್ಲ, ಬೇಗನೆ ಆಗುತ್ತೆ. ಇದಕ್ಕೆ ಏನೇನು ಪದಾರ್ಥ ಹಾಕ್ತೀನಿ ನೋಡೋಣ ಬನ್ನಿ. ಇಟ್ಟರೆ ತುಂಬ ದಿವಸ ಅಂತ ಏನಿಲ್ಲ, ಒಂದು 4-5 ದಿವಸ ಇಟ್ಟರು ಈ ಥರ ಮೊಳಕೆ ಬಂದ್ಬಿಡುತ್ತೆ. ಸೊ ಇವಾಗ ಉಳಿದಿರೋ ಅನ್ನ ಇಷ್ಟಿದೆಯಲ್ಲ, ಈ ಅನ್ನಕ್ಕೆ 2 ಆಲೂಗಡ್ಡೆ ಇವಾಗ ಸಾಕು. ಈ 2 ಆಲೂಗಡ್ಡೆನ ಫಸ್ಟು ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ. ಸೊ ಇದು ನೀರು ಹಾಕಿ ಉಪ್ಪು ಹಾಕಿ ಇಟ್ಟಿದ್ದೀನಿ. ಒಂದು 3 ವಿಷಿಲ್ ಆದರೆ ಸಾಕಿದು. ಸೊ ಇವಾಗ ಮುಚ್ಚಳ ಹಾಕಿ ಬೇಯಕ್ಕೆ ಇಡ್ತೀನಿ. ಸೊ ಒಂದು 3 ವಿಷಿಲ್ ಆದರೆ ಸಾಕಿದು. ಆಲೂಗಡ್ಡೆ ಬೇಯಿಸಾಯಿತು. ನೋಡಿ ಹಬೆ ಹೆಂಗೆ ಬರ್ತಾ ಐತೆ, ಆಲೂಗಡ್ಡೆ ಹಬೆ. ಆಲೂಗಡ್ಡೆ ಸಿಪ್ಪೆ ಬಿಡಿಸಾಯಿತು. ನೋಡಿ ಎಲ್ಲ ಕ್ಲೀನಾಗಿ ಬಿಡಿಸಿಟ್ಕೊಂಡಿದ್ದೀನಿ. 2 ಆಲೂಗಡ್ಡೆದು ಇದು ಅನ್ನ ಇದೆಯಲ್ಲ, ಇದನ್ನು ಇವಾಗ ಪುಡಿ ಮಾಡ್ಕೊಳ್ಬೇಕು. ಅನ್ನ ಉದ್ರಾಗುತ್ತೆ. ಇದು ನೈಟ್ ಮಾಡಿರೋದಲ್ವ, ಅದಕ್ಕೆ ಸ್ವಲ್ಪ ಗಡ್ಡೆ ಥರ ಇದೆ. ಸೊ ಅದಕ್ಕೆ ಇವಾಗ 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಸೊ ಇದನ್ನು ನೀವು ಬೇಕಾದ್ರೆ ಫಸ್ಟೇ ಮ್ಯಾಶ್ ಮಾಡಿನೂ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕಿ ಕೈಯಲ್ಲೇ ಮ್ಯಾಶು ಮಾಡ್ಬೋದು. ಸೊ ನಿಮ್ಮ ಕಂಫರ್ಟೇಬಲು. ಇಲ್ಲಿ ಫಿಲಿಕ್ಸು. ಸೊ ಇದು ನಾವು ಪಿಜ್ಜಾ ತೊಗೊಂಡಿದ್ವಲ್ಲ, ಮನೆಗೆ ಆರ್ಡ್ರ್ ಮಾಡಿದ್ವಿ ಲಾಸ್ಟ್ ಟೈಮು. ಸೊ ಆವಾಗ ತಂದಿದ್ವಿ. ಇದು ಎಕ್ಸ್ಟ್ರಾ 2 ಇತ್ತು. ಸೊ ಇವಾಗ ಇದನ್ನು ಹಾಕ್ತೀನಿ. ತುಂಬ ಟೇಸ್ಟ್ ಬರುತ್ತೆ ಇದನ್ನು ಹಾಕೋದ್ರಿಂದ. ಬೇಕಾದರೆ ರೆಡ್ಡು ಇದು ಚಿಲ್ಲಿ ಫ್ಲೇಸ್ ಇದೆ ಅದನ್ನು ಹಾಕೊಬೋದು. ಇಲ್ಲಿ ನೋಡಿ ಇದು ಹಾಕಿದ್ದೀನಿ. ಸೊ ಇದು ಪಿಜ್ಜಾ ಟೇಸ್ಟೇ ಕೊಡುತ್ತೆ ನಮಗೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಸೋಂಪು ಕಾಳು ಹಾಕೋಣ. ಇಲ್ಲಿ ನಾನು ಪುಡಿ ಉಪ್ಪಾಗಲಿ ಸಾಲ್ಟ್ ಆಗಲಿ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಅನ್ನಕ್ಕೂ ಉಪ್ಪು ಹಾಕಿ ನಾನು ಅನ್ನ ಮಾಡಿ ಇರೋದು, ಮತ್ತು ಇವಾಗ ಆಲೂಗಡ್ಡೆ ಕೂಡ ಬೇಯಿಸಿರೋದು. ಸೊ ಅದಕ್ಕೋಸ್ಕರ ಫಸ್ಟು ಇದನ್ನು ಹಾಕ್ಬಿಡೋಣ ಅಂತ ಆಲೂಗಡ್ಡೆ ಎತ್ತಿಟ್ಬಿಟ್ಟಿದ್ದೀನಿ ಸೈಡ್ಗೆ. ಸೊ ಫಸ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. 1 ಚುಟಿಕೆ ಅಷ್ಟು ಮಾತ್ರ ಸೋಡಾ ಹಾಕ್ತಾಯಿದ್ದೀನಿ. ಇದು ಅಡುಗೆ ಸೋಡಾ ಹಾಕಿದ್ದೀನಿ. 1/4 ಟೀ ಸ್ಪೂನ್ ಅಷ್ಟೇ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀರಿ ಎಣ್ಣೆ ಕಾಯೋಕ್ಕೆ ಇಡೋಣ. ಎಣ್ಣೆ ಕಾಯೋಷ್ಟರಲ್ಲಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮುದ್ದೆ ಥರ ಮಾಡಿಟ್ಟಿದ್ದೀನಿ. ಸೊ ಇವಾಗ ಒಂದು ಸ್ಲೈಸ್ ಥರ ಮಾಡೋಣ, ಫ್ರೆಂಚ್ ಫ್ರೈಸ್ ಥರನೇ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಇದು ತುಂಬ ಟೇಸ್ಟಾಗಿರುತ್ತೆ. ಈ ಥರ ಉಳಿದಿರೋ ಅನ್ನೋದ್ರಲ್ಲಿ ಸ್ನ್ಯಾಕ್ ಮಾಡಿದ್ರೆ ಫ್ರೆಂಚ್ ಫ್ರೈಸ್ ಥರನೇ ಟೇಸ್ಟ್ ಬರುತ್ತೆ. ಸೊ ಆಲೂ ಫ್ರೆಂಚ್ ಫ್ರೈಸ್ ರೈಸ್ ಬೇಕು ನೀವು ಆ ಥರ ಮಾಡ್ಕೊಬೋದು. ಇದಕ್ಕೂ ಸಣ್ಣನೂ ಮಾಡ್ಕೊಬೋದು. ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ ಇಷ್ಟು ಮಾಡಿಟ್ಟಿದ್ದೀನಿ ನಾನೀಗ. ಸೊ ನೀವು ಯಾವ ಶೇಪ್ ಆದರೂ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಬೋದು. ಮಾಡೋಕ್ಕೂ ಮುಂಚೆ ನೀವು 2 ಕೈಗೆ ಎಣ್ಣೆ ಹಾಕ್ಕೊಳ್ಳಿ, ಅವಾಗ ನಿಮ್ಮ ಕೈಗೆ ಏನೂ ಆಗೋಲ್ಲ. ನೋಡಿ ನಾನಿವಾಗ ಕೈ ತೊಳ್ಕೊಂಡಿದ್ದೆ ಹಾಗೇ. ಸೊ ಇವಾಗ ಇದು ಮಧ್ಯಮ ಉರಿಲೇ ಬೇಯಿಸ್ತಾ ಇದ್ದೀನಿ. ಸೊ ಬೇಯ್ತಾ ಇದೆ ನೋಡಿ. ಎಣ್ಣೆ ಕಾದ್ಮೇಲೆ ಹಾಕಬೇಕು. ನೋಡಿ ಉಳಿದಿರುವ ಅನ್ನದಲ್ಲಿ ಮಾಡಿದಂಥ ಸ್ನ್ಯಾಕ್ಸ್ ಸೈಡ್ ಡಿಶ್ ಫ್ರೆಂಚ್ ಫ್ರೈಸ್ ಥರನೇ ಆಲೂಗಡ್ಡೆ ರೈಸಿಂದ ಮಾಡಿರುವಂಥ ಒಂದು ಸೈಡ್ ಡಿಶ್. ಟ್ರಿಪ್ ಹಾಕಿದ್ದೀನಿ. ಫಸ್ಟ್ ಟ್ರಿಪ್ ಚೆನ್ನಾಗಿ ಬಂದಿದೆ, ಇವಾಗ ಸೆಕೆಂಡ್ ಟ್ರಿಪ್ ಹಾಕಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಉಳಿದಿರುವ ಅನ್ನದಲ್ಲಿ 2 ಆಲೂಗಡ್ಡೆ ಹಾಕಿ ಸ್ನ್ಯಾಕ್ ಮಾಡಿರೋದು. ಸೊ ಅನ್ನ ಕೂಡ ವೇಸ್ಟ್ ಆಗೋಲ್ಲ, ಚೆನ್ನಾಗಿ ಕರಮ್ ಅಂತ ಈ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಅಲ್ವಾ.
ಹೆಂಗಿದೆ? ಫಸ್ಟ್ ತಿನ್ನಿ, ಆರಾಮಾಗಿ ತಿನ್ನಿ. ಬಿಸಿ ಇದೆಯಲ್ಲ? ಚೆನ್ನಾಗಿದೆ. ಬಿಸಿ ಬಿಸಿ, ಜಾಸ್ತಿ ಬಿಸಿ ಇದೆ. ಬೆಂದಿದೆಯಾ? ಬೆಂದಿದೆ. ಕರಮ್ ಕರಮ್ ಅಂತ ಆಯ್ತಾ? ಹ್ಞೂ, ಒಳಗಡೆ ಎಲ್ಲ ಬೆಂದಾಯ್ತಾ? ಕ್ರಂಚಿ ಆಗಿದೆ, ಒಳಗಡೆ ಬಂದಿದೆ. ಹ್ಞೂ